ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಒಂದಿಲ್ಲೊಂದು ಕುಖ್ಯಾತಿಗಳಿಗೆ ಒಳಗಾಗುತ್ತಲೇ ಇರುತ್ತದೆ. ಅದರಲ್ಲೂ ಇಲ್ಲಿ ಜನರಿಗೆ ವಂಚನೆ ಮಾಡುವ, ಹಣ ವಸೂಲಿ ಮಾಡುವವರೇ ಹೆಚ್ಚಾಗಿದ್ದಾರೆ. ಇವರ ಜೊತೆ 2 ನಂಬರ್ ದಂಧೆಕೋರರು ಕೂಡ ಮಾನ್ವಿಯನ್ನು ತಮ್ಮ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಸದ್ಯ ಮನೆಗಳಿಗೆ ಪೂರೈಕೆ ಮಾಡುವ ಗೃಹ ಬಳಕೆ ಸಿಲಿಂಡರ್ ಪಡೆಯುವ ಗ್ರಾಹಕರಿಂದ ಏಜೆನ್ಸಿಯವರು ಒತ್ತಾಯಪೂರ್ವಕವಾಗಿ ಹಣ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಅಂದಹಾಗೆ ಮಾನ್ವಿ ತಾಲೂಕಿನ ಗ್ಯಾಸ್ ಏಜೆನ್ಸಿಯೊಂದರ ಮಾಲೀಕರು ಗೃಹ ಬಳಕೆಯ ಗ್ರಾಹಕರಿಂದ ಹಣ ವಸೂಲಿಯನ್ನೇ ದಂಧೆ ಮಾಡಿಕೊಂಡಿದ್ದಾರಂತೆ. ಜೊತೆಗೆ ಈ ಗ್ಯಾಸ್ ಏಜೆನ್ಸಿಯಿಂದ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪನಿಗೆ ಮಾಮೂಲು ತಲುಪುವ ಆರೋಪಗಳು ಕೇಳಿ ಬಂದಿವೆ. ಅಲ್ಲಿಗೆ 2 ನಂಬರ್ ದಂಧೆಯ ತವರು ಮಾನ್ವಿ ತಾಲೂಕಿನಲ್ಲಿ ಈ ಹೊಸ ದಂಧೆ ಬೇರೆ ಶುರುವಾಗಿದೆ. ಇನ್ನು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪನಿಗೆ ಇದರ ಬಗ್ಗೆ ಎಲ್ಲ ತಿಳಿದಿದ್ದರೂ ಸುಮ್ಮನೆ ಕುಳಿತಿದ್ದಾರೆ. ಜೊತೆಗೆ ಎಸಿ ರೂಮ್ನಲ್ಲಿ ಕುಳಿತು ಈ ಏಜೆನ್ಸಿ ಕೊಟ್ಟ ಮಾಮೂಲು ವಸೂಲಿ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದು ಲೇಟೆಸ್ಟ್ ಆರೋಪವಾಗಿದೆ. ಒಟ್ಟಿನಲ್ಲಿ ತಾಲೂಕಿನ ತಹಸೀಲ್ದಾರ್ ರಾಜು ಪಿರಂಗಿ ಇನ್ನೂ ಸುಮ್ಮನೆ ಕುಳಿತರೆ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಹಾಗೂ ಆ ಏಜೆನ್ಸಿಯವರು ಜನರನ್ನು ನುಣ್ಣಗೆ ಬೋಳಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬಸವರಾಜರಿ ನೀರ್ಮಾನಿ ಎಲ್ಲಿ ಫ್ರೀ ಕೊಡ್ತಾರೆ? ಅಲ್ಲಿಗೆ 1050 ರೂಪಾಯಿ ತಗೊಂಡ್ರು. ಈಗ ಮತ್ತೆ ಬರ್ತೆ 50 ರೂಪಾಯಿ ಅವ್ರಿಗೆ ಬಂದು ಬಾಡಿಗೆ ಅಂತ ಕೇಳ್ತಾರೆ ಡೀಸೆಲ್ಗೆ. ಯಾರು ಕೇಳೋರಿಲ್ಲ, ಅವರೇ ಗಾಡಿಯವ್ರೆ ಸರ್. ತಂದಾಕರೇ ಕೇಳ್ತಾರ ಸರ್. ನಾವೇನು ಪುಲಿಸೇಟ್ ಬರೋದಿಲ್ಲ, ಬಾ ಡೀಸೆಲಿಗೆ ಕೊಡ್ಬೇಕಂದ ಕೇಸಿ ಹೇಳ್ತಾರ್ರಿ. ಸರ್ಕಾರ ಏನು ಹೇಳ್ತಾರೆ, ಇವ್ರು ನಡವಂತರ ಮಂದಿ ಹಂಗೆ ಬಿಡ್ತಾರ. ಅದೇ ಬಂದಂತೆ ನಾವು 1050 ರೂಪಾಯಿ ಕೊಡ್ತೀವಿ. ಕೊಡ್ಲಿಲ್ಲ ಅಂದ್ರೆ ಗ್ಯಾಸ್ ಕೊಡೋದಿಲ್ಲ ಅಂತಾರ. ನಾವೇನು ಮಾಡಕತ್ತ 50 ರೂಪಾಯಿ ಮಕ್ಕಳು ನೋಡಿ ಹಂಗೆ ಕೊಡ್ತೀವಿ. ಅವ್ರು ಏನೋ ದುನಿಯಾ ಹೇಳ್ತಾರೆ, ಇಲ್ಲಿ ನಡವಂತರ ಮಂದಿ ಹೇಳ್ಬೇಕಲ್ಲ. ಇಲ್ಲೇ ಇದೆ ನಿರ್ಮಾಣವೇ, ಇಲ್ಲೇ ಮಾನವ ಇದೆ. ಮಾನವ ಇದೆ ಹಂಗೆ ಹೇಳುತ್ತಂದ್ರೆ ಇಲ್ಲ ನಾವು ಡೀಸೆಲ್ ಏನೋ ಫ್ರೀ ಬರ್ತೇನಂತ ಕೇಳ್ತಾರ. ಸರ್ಕಾರ ಕೇಳಿದ್ರೆ ಏನು ಮಾಡ್ತಾರ ಅವರು? ಬರೀ ಸಿಲಿಂಡ್ರು ಫ್ರೀ ಹಾಕಿ ಕೊಡ್ತೀವಿ ಅಂತಾರ. ಇದೇ ರೊಕ್ಕ 1050 ರೂಪಾಯಿ ಅಂತಾರ. 50 ರೂಪಾಯಿ ನಮ್ಮ ಗಾಡಿ ಡೀಸೆಲ್ ಬೇಕಪ್ಪ ಅಂತಾರ. ಡೀಸೆಲ್ ಬೇಕಂತ ಹೇಳ್ತಾರ್ರಿ. ಕೊಡಲ್ಲ ರೀ, ಹಂಗೆ ಮಾಡ್ತಾರೆ. ಹಿಂಗಾದ್ರೆ ಏನು ಮಾಡ್ಬೇಕ್ರಿ? ಯಾವ ಸರ್ಕಾರ ಬಂದ್ರೆ ಏನೈತೆ? ನಾವು ಮತ ಇದ್ದಾಗ ಇದು ಕೇಳ್ತಾರ್ರಿ. ಈಗ ಯಾರು ಕೇಳ್ತಾರೆ? ಅವ್ರು ಏನು ಮಾಡ್ತಾರೆ? ಅವ್ರನ್ನ ಹೋಗಿ ಯಾವಾಗ ನಮ್ಮ ಕೈಲಿ ಕೇಳೋದತ್ತ ಬಡವರು. ಹಂಗ ಅವರು ತಿಳ್ಕೊಂಡು ಇದು ಮಾಡ್ಬೇಕ್ರಿ ಅಷ್ಟೇ. ಬರ್ತಾನೆ ಇಲ್ಲ, ಅವ್ರು ನಮ್ಗೆ ಗೊತ್ತಿಲ್ಲ, ಸಂಬಂಧ ಇಲ್ಲ ಅನ್ನಂಗಿದಾರ ಇವ್ರು ಫುಡ್ ಇನ್ಸ್ಪೆಕ್ಟ್ರು ಇವರೆಲ್ಲರೂ. ಆಮೇಲೆ ಇವರು ಮನೆಗೆ ಗ್ಯಾಸ್ ಬಂದು ಇಳಿಸ್ತಾರೆ ಸರ್. 30 ರೂಪಾಯಿ ತೊಗೋಬಾರ್ದು ಅಂತಾರೆ. ಇವ್ರು 30 ರೂಪಾಯಿ ಕಂಪಲ್ಸರಿ ತೊಗೊಂತಾರೆ ಮನೆಗೆ ಇಳಿಸಿದ್ರು ಗ್ಯಾಸ್ ಅಂಗಡಿಯವ್ರು ಸರ್. ಫ್ರೀ ಇಳಿಸ್ಬೇಕಂತ ಸರ್ಕಾರ DC ಆದೇಶ ಮಾಡ್ತಾರೆ. ಆದ್ರೂ ಇವ್ರು 30 ರೂಪಾಯಿ ತಗೊಂತಾರೆ ಸರ್ ಕಂಟಿನ್ಯೂ. ಇಲ್ಲ ಅಂದ್ರೆ ಮನೆಗೆ ಇಳಿಸಲ್ಲ ಅಂತಾರೆ ಸರ್. ಇವ್ರು ಹೇಳ್ತಾರೆ ಸರ್. ಇವ್ರು ಅಂಗಡಿಯವ್ರು ಸರ್. ಅಂಗಡಿಯವ್ರು ಕೂಡ ನಾನು ಒಂದು ಸರ್ತಿ ಗುದ್ದಾಡಿದ್ದೀನಿ ಸರ್. ಲಂಚ ಕೊಡ್ತಿದ್ದಲ್ಲಪ್ಪ ಇಲ್ಲಿ ನಮ್ಗೆ 20 ರೂಪಾಯಿ ಕೊಡೋಕೆ ಇದು ಮಾಡ್ತೇನೆ, 30 ಕೊಡೋಕೆ ಇದು ಮಾಡ್ತೇನೆ ಅಂತಾರೆ. ಲಂಚ ಕೊಡ್ತೀವಂತ ಬೇರೆ ಕಡೆ. ಲಂಚ ಅಂತೀರಿ. ಹೇಳಕತ್ತಾನೆ. ಏನಂತೀರಿ? ನಾ ಇದ್ದಿಲ್ಲ, ಹೆಣ್ಮಕ್ಳಿಗೆ 30 ರೂಪಾಯಿ ಇಸ್ಕೊಂಡು ತೊಗೊಂಡು ಹೋಗ್ಬಿಟ್ಟಾನೆ ಇಳಿಸಿ. ಪ್ರತಿ ಸರಿ ಹಿಂಗೆ. ಇಲ್ಲ ಅಂದ್ರೆ ಇಳಿಸಲ್ಲ. ಇಲ್ಲೇ ಬಂದು ಒಯ್ಬೇಕು ನಾವು. 30 ರೂಪಾಯಿ ಕೊಡಲ್ಲ ಅಂದರೆ ಇಲ್ಲೇ ಬಂದು ಒಯ್ಬೇಕು. ಈ ಥರ ಮಾಡ್ತಾರೆ ಸರ್. ಕೇಳ್ಬೇಕು ಸರ್, ಗುದ್ದಾಡ್ಬೇಕು. ಅವ್ರು ಕೂಡ ಫೈಟಿಂಗ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನೋಡಿ ಸರ್. ಸರ್ಕಾರ ಏನು ಹೇಳ್ತಾರೆ ಸರ್? ದಿವಸ ಪತ್ರಿಕೆಯಲ್ಲಿ ಬರ್ತದಿಲ್ಲ ಸರ್. ಉಚಿತವಾಗಿ ಮನೆಗೆ ಇಳಿಸ್ಬೇಕು ಅಂತೇಳಿ. ಇಲ್ಲ, ಅದು ಇಲ್ಲ. ಆಮೇಲೆ ಇಲ್ಲಿ ಒಂದು ಏನನ್ನು ಬ್ಯಾನರ್ ಹಾಕ್ಬೇಕಲ್ಲ ಸರ್, ಇಷ್ಟು ದಿನ ಐತೆ ಜನರು ಏನು ತೊಂದರೆ ತಗೋಬೇಡ್ರಿ ಅಂತ ಹೇಳ್ಬೇಕಲ್ಲ. ಆಮೇಲೆ 1 ಗಂಟೆಗೆ ಊಟಕ್ಕೆ ಹೋಗ್ತಾರೆ ಸರ್ ಇವರು. 30 ರೂಪಾಯಿ ತಗೊಂತಾರೆ ಸರ್. ಇಲ್ಲ, ನಾವು ಗುದ್ದಾಡ್ಬೇಕು ಇವ್ರು ಕೂಡ. ಅದೇ ಹೇಳ್ತೀನಿ, ಲಂಚ ಕೇಳ್ತಾರಂತ. ಇಲ್ಲ ಅಂದ್ರೆ ಇಳಿಸಲ್ಲ. ಅವ್ರಿಬ್ಬರು ಕೂಡ ಗುದ್ದಾಡಿದೀನಿ ಸರ್, ಇಲ್ಲಿರೋರು ಕೂಡ. ಜಗಳ ಆಡೀನಿ ಸರ್. ಇಲ್ಲ ಏನೇನು ಕೊಡ್ಬೇಕು ನೀನು ಅಂತಾರೆ. ನಮ್ಮ ಹೆಸರು ಜಹೀರ್ ಅಹಮದ್ ಅಂತೇಳಿ. ಡೆಲಿವರಿ ಕೊಡೋದು ಯಾವುದೇ ಫೀಸ್ ಇಲ್ದಂಗೆ
ಡೋರ್ ಡೆಲಿವರಿ ಕೊಡಬೇಕು, ಕಂಡೀಷನ್ ಮಾಡ್ತಾರೆ 40 ಕೊಡು, 50 ಕೊಡು, 30 ಕೊಡು ಅಂತಂದು. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಡಿಲೇ ಮಾಡಿಬಿಡ್ತಾರೆ. ಹಂಗಾಗಿ ಅದು ಫ್ರೀ ಡೆಲಿವರಿ ಕೊಡಬೇಕು. ಮತ್ತು ಈಗ ಏನೈತಲ್ಲ ಇದು ಈಕೆ ವಹಿಸಿದ್ದು ನಮ್ದು ಭಾರತ್ ಗ್ಯಾಸ್. ಕೊಡ್ಬೇಕ್ರೆ ನಮಗೆ ಸ್ಯಾಲ್ರಿ ಕಡಿಮೆ ಕೊಡ್ತಾರ, ನೀವು ಕೊಟ್ಟದೇನೆ ನಮ್ಗೆ ಇರ್ತದೆ ಅಂತ ಹೇಳ್ತಾರೆ ಅವ್ರು ಡೆಲಿವರಿ ಕೊಡೋಕೆ ಬಂದವರು. ಅದು ಸೇಲ್ಸ್ ಆಫೀಸರು ಆ್ಯಕ್ಷನ್ ತೊಗೋಬೇಕಿರೋದು. ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮೇಲೆ ಸೇಲ್ಸ್ ಆಫೀಸರ್ ಆ್ಯಕ್ಷನ್ ತೊಗೋಬೇಕು. ಆ ಸೇಲ್ಸ್ ಆಫೀಸರಿಗೆ ಕಂಪ್ಲೇಂಟ್ ಮಾಡಿದ್ರೂ ಅವರು ಕಿವಿಗೆ ಹಾಕ್ಯನಂಗಿಲ್ಲ. ಆರು ಇಲಾಖೆ ಅಧಿಕಾರಿ, ಸೇಲ್ಸ್ ಆಫೀಸರು, ಫುಡ್ ಇನ್ಸ್ಪೆಕ್ಟರು, ತಹಸೀಲ್ದಾರು, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರ್ಯಾರು ಇದ್ದಾರೋ ಅವರೆಲ್ಲ ಆ್ಯಕ್ಷನ್ ತೊಗೋಬೇಕು. ಈ ರೀತಿಯಾಗಿ ಜನರಿಂದ ಲೂಟಿ ಮಾಡ್ತಾರೆ ಹೆಂಗೆ ಸರ್? ಅಗಲ್ದಾರೋಡೆ ಸರ್ ಎಲ್ಲ ಇದು ಲೂಟಿ ಮಾಡ್ತಾ ಇದ್ದಾರೆ ಸರ್. ಈ ಕಣ್ಣಿದ್ದು ಕೂಡ ಇದೆ, ಕಿವಿದ್ದು ಕೂಡ ಇದೆ. ಎಲ್ಲ ಅಧಿಕಾರಿಗಳು ಇಷ್ಟೊಂದು ಜನ ಇಲ್ಲಿ ವೆಯ್ಟಿಂಗ್ ಇದ್ರು ಸಹಿತ ಯಾರೋ ಒಬ್ಬ ಅಧಿಕಾರಿಗಳನ್ನ ಬಂದಾರ ನೋಡ್ರಿ, ಇಲ್ಲಿ ಯಾರೂ ಇಲ್ಲ. ಈಗ ಸರ್ಕಾರನೇ ಹೋಮ್ ಡೆಲಿವರಿ ಮಾಡ್ಬೇಕಂತ ಹೇಳಿ ಏಜೆನ್ಸಿ ಅದು ಕಂಡೀಷನ್ನಲ್ಲಿ ಇರ್ತದೆ ಸರ್. ಎಲ್ಲ ಡೋರ್ ಡೆಲಿವರಿ ಕೊಡ್ಬೇಕಂತ ಕಂಪ್ನಿ ಕಂಡೀಷನ್ನಲ್ಲಿ ಇರ್ತದೆ. ಅದನ್ನೆಲ್ಲ ಗಾಳಿ ತೂರಾಟ ಮಾಡ್ತಾರೆ, ತೂರಾಟ ಮಾಡಿ ದರೋಡೆ ಮಾಡ್ತಾರೆ. ಒಂದಕ್ಕೆ 30 ರೂಪಾಯಿ 40 ರೂಪಾಯಿ ಅವರು ಬಾಯಿ ಬಂದಂಗೆ ಕೇಳ್ತಾರೆ. ಕೆಲವ್ರು ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ನಲ್ಲಿ ಡಿಲೇ ಮಾಡ್ತಾರೆ ಸಿಲಿಂಡರ್ ಕೊಡೋಕೆ. ನಮ್ಗೆ ಗ್ಯಾಸ್ ಅಂಗಡಿಯಲ್ಲಿ ಸ್ಯಾಲ್ರಿ ಕಡಿಮೆ ಇದ್ದರೆ ನಮಗಿದೆ ಅಂತಂದು ಹೇಳ್ತಾರೆ ಅವರು. ಗ್ಯಾಸ್ ಅಂಗಡಿಯಲ್ಲಿ ಸ್ಯಾಲ್ರಿ ಆವಾಗೇನು ಹಾಕೋದಿಲ್ಲ. ಆ ಟೈಮ್ನಲ್ಲಿ ಕೊಟ್ಟೋದಾರೆ ನೆಕ್ಸ್ಟ್ ಟೈಮ್ ಬರೋಲ್ಲ. ನೆಕ್ಸ್ಟ್ ಟೈಮ್ನಲ್ಲಿ ಬರೋದಿಲ್ಲ ಗ್ಯಾಸ್ ಕೊಡೋದು.